ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 12:30 ಆಗಿತ್ತು. ಹೀಗಾಗಿ ನಾನು ಇವಾಗ ವಿಡಿಯೋ ಶುರು ಮಾಡತ್ತ ನೋಡ್ರಿ. ಇವತ್ತು ನಾನು ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಬಂದೀನಿ. ದೊಡ್ಡಪ್ಪ ಅವ್ರ ಮನೆಗೆ ಯಾಕೆ ಬಂದನಪ್ಪ ಅಂತಂದ್ರೆ, ನಮ್ಮ ದೊಡ್ಡಪ್ಪ ಅವರು ತೀರ್ಕೊಂಡು ಇವತ್ತಿಗೆ ಅಂತಲ್ಲ 27ನೇ ತಾರೀಕಿಗೆ 1 ವರ್ಷ ಆಕತಿ. ಆದ್ರೆ ಇವತ್ತಿಗೆ ಅವ್ರದ್ದು ವರ್ಷ ತುಂಬಿಕೊಡ್ದು ವರ್ಷದಕ್ಕಿಂತ ಮೊದಲು ಮಾಡ್ತಾರೆ. ನಮ್ಮ ಕಡೆ ತಿಥಿ ಮಾಡತ್ತಾರ, 1 ವರ್ಷದ ತಿಥಿ. ಹೋದ ವರ್ಷದ ವೀಡಿಯೋದಾಗ ವೀಡಿಯೋ ಮಾಡೇನು ನಾನು. ಎಷ್ಟು ಜನ ನೋಡ್ರಿ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ ನನಗೂ. ಯಾಕಂದ್ರೆ ಅವ್ರು ತೀರ್ಕೊಂಡಿದ್ದು ನಾನು ಹೇಳಿದ್ದೆ ನಿಮ್ಗೆ 1 ವರ್ಷ ಆತಿವ ಅಂತ ಅವತ್ತು ತೀರ್ಕೊಂಡಿದ್ದನ. ಇವತ್ತಿಗೆ 1 ವರ್ಷದ ತಿಥಿ ಮಾಡತ್ತಾರ ನೋಡ್ರಿ ಅವ್ರದ್ದು. ಹೀಗಾಗಿ ನಾನು ದೊಡ್ಡಪ್ಪರ ಮನೆಗೆ ಬಂದು ಅಡುಗೆ ಎಲ್ಲ ಶುರು ಮಾಡ್ಕೊಂಡಿದ್ಲು ವೈನಿ ಆಲ್ರೆಡಿ. ನಾ ಬಂದಿಂದ ಒಂದೆರಡು ಕಡುಬು ಮಾಡಿ ಬಜ್ಜಿ ಮಾಡೋಕೆ ಶುರು ಮಾಡ್ಯಾನೀಗ. ಮಾದೇವಿ, ಬಜ್ಜಿ ಚಲೋ ಹೋಗ್ಯಾವ? ಬಜ್ಜಿ ಮಾಡಕತ್ತಾನೆ ಇವತ್ತ ದೊಡ್ಡಪ್ಪನವರ 1 ವರ್ಷದ ತಿಥಿದು ಅಡುಗೆ ಶುರು. ಗೋಧಿ ಹುಗ್ಗಿ ರೆಡಿ ಆಗೈತಿ, ಸಾರು ರೆಡಿ ಆಗೈತಿ. ಅನ್ನಕ್ಕೆ ಇಡಾಕತ್ತೇನೆ ಈಗ ನೀ ಅನ್ನಕ್ಕೆ. ಹಾಂ, ಅದೊಂದು ಮಾಡಿಬಿಡು. ಬಜ್ಜಿ ರೆಡಿ ಆಗತ್ತಾವು. ಹಂಗೆ ಇಲ್ಲೇ ಕಡುಬು ರೆಡಿ ಆಗ್ಯಾವು. ಇಷ್ಟು ಕಡುಬು. ಅದಾಗಿಂದ ಇದು ರೊಟ್ಟಿ, ಜೋಳದ ರೊಟ್ಟಿ. ಆಮೇಲೆ ಇಲ್ಲೇ ಚಪಾತಿ ಇವು. ಆಮೇಲೆ ಇವು ಸಂಡಿಗೆ. ಆಮೇಲೆ ಇವು ದೊಡ್ಡಪ್ಪವ್ರ ಪೂಜೆಗೆ ಪೂರಿ, ಚಂಗ್ಯ, ಹೋಳ್ಗೆ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ. ಅವ್ರಿಗೆ ಜೀವಲ್ಲ ಏನೇನು ಇದು ಮಾಡಿ ಅಂತಂದ್ರೆ ತಿಂತಾರಲ್ಲ, ಇಷ್ಟಪಡೋದನ್ನೆಲ್ಲ ಇವತ್ತು ಮಾಡಿ ಎಡಿ ಹಿಡಿಬೇಕು. ನೈವೇದ್ಯ ಹಂಗ ಬಂತು ನೋಡೋದು. ಅದ ಅದಕ್ಕೆ ನಾವು ಎರಡು ಮಾಡೇ ಬಿಟ್ಟಿವ ನಮ್ಮ ಕಾಕ ಜೀವತೆ ಅಂತ ಹೇಳಿ. ನಾನು ಮಾಡ್ತೀನಿ. ಯಾರು ಏನು ಮಾಡತ್ತೀವ ಮಾದೇವಿ? ಚಾ ಇಡಕತ್ತೆ. ಬಜ್ಜಿದಂತೂ ಮುಗೀತು. ಚಾ ಇಡೋದ್ರಿ. ಮಳೆ ಒಂದು ಸ್ಟ್ರಾಂಗ್ ಐತಿ, ಅದ್ರ ಕಡಕ್ ಚಾ. ಬೀಗರು ಬಂದಾರ. ಇಡು ಬಡ ಬಡ. ಅಡುಗೆದೆಲ್ಲ ಮುಗೀತು. ಅಷ್ಟರೊಳಗೆ ಬೀಗ್ರು ಅಂತಂದ್ರೆ ನಮ್ಮ ಅತ್ತಿ, ದೊಡ್ಡ ಅತ್ತಿ, ಸಣ್ಣ ಅತ್ತಿ, ಆಮೇಲೆ ನಮ್ಮ ಮಂಜಕ್ಕ, ನಮ್ಮ ಅಂಟಿ, ಒಂದಷ್ಟು ಹುಡುಗರು ಎಲ್ಲರೂ ಬಂದಿದ್ರು. ಅಕ್ಕ ಅದು ಎಲ್ಲರೂ ಬಂದ್ರೆ ಅಷ್ಟರೊಳಗೆ ಪೂಜೆಗೆ ಸಜ್ಜನು ಮಾಡಿದ್ರು ನೋಡ್ರಿ. ನಮ್ಮ ಅಕ್ಕ ಬಂದು ಫಸ್ಟ್ ಇದನ್ನೆಲ್ಲ ಹೊಂದಿಸಿಲ್ಲ. ನಾವು ಅಡುಗೆ ಎಲ್ಲ ಮಾಡತ್ತಿದ್ವಲ್ಲ, ಆಕೆ ಬಂದು ಹೊಂದಿಸಿದ್ಲ. ಆಮೇಲೆ ಅಣ್ಣ ಊರಿಗೆ ಹೋಗಿರ್ತಾನೆ. ಅವ ಹೊನ್ನಾವರದೊಳಗೆ ಇರ್ತಾನೆ. ಹೊನ್ನಾವರದೊಳಗೆ ಗುಣವಂತಿ ಅನ್ನೋದ್ರೊಳಗೆ ಊರೊಳಗೆ ಇರ್ತಾನೆ. ಅಂದ್ರೆ KMF ರೂಟ್ ಆಫೀಸರ್ ಅದಾನವ. ಹೀಗಾಗಿ ಅಲ್ಲಿರ್ತಾನೆ. ಇವಾಗ ಬಂದ ಅವನು, ಅಕ್ಕ ಅಣ್ಣ ಇಬ್ಬರು ಕೂಡ ಬಂದಿಂದ ಅವರು ಜಳಕ ಅದು ಮಾಡಿ ಇದನ್ನು ರೆಡಿ ಮಾಡಿದ್ರೆ, ನಾವು ಅಡುಗೆ ಎಲ್ಲ ಮುಗಿಸಿ ನಾನು ಸ್ವಲ್ಪ ಮನೆ ಕಸ ಹೊಡೆದು ದೀಪ ಹಚ್ಚಿ ಬರ್ತಾನೆ ಅಂತ ಹೋಗಿ ಬರೋ ಅಷ್ಟೊತ್ತಿಗೆ ಇದನ್ನು ಮಾಡಿದ್ರು ನೋಡ್ರಿ ಅವರು. ನಾನು ನಮ್ಮ ಮಾದೇವಿ ವಿಡಿಯೋ ಮಾಡ್ಕೊತ ನಿಂತೇವಿ. ವಿಡಿಯೋ ಮಾಡ್ಕೊತ ಏನೈತಿಲ್ಲ, ಕೆಲಸ ಎಲ್ಲ ಮುಗಿಸಿ ವಿಡಿಯೋ ಮಾಡತ್ತೇವಿ. ಬಂದಾರ ನೋಡ್ರಿ ಈಗ ಅತ್ತಿ, ಅಕ್ಕ, ಆಂಟಿ, ನಮ್ಮ ಮೈದ್ನವರು, ಇವರ ನಮ್ಮ ದೊಡ್ಡ ಅತ್ತಿ, ನಮ್ಮ ಅತ್ತಿಯವರು, ಇವರೆಲ್ಲರೂ ಬಂದಾರ. ನಮ್ಮ ಅಭಿ ಅಣ್ಣ ಅದು ಎಲ್ಲರೂ ಕುಂತಾರ. ಇವರೆಲ್ಲರೂ ಫಸ್ಟ್ ನಾಷ್ಟ ಹಾಕಿಕೊಟ್ವಿ. ಬಜ್ಜಿ ಮಾಡಿದ್ನಲ್ಲ, ಫಸ್ಟ್ ನಾಷ್ಟ ಹಾಕಿಕೊಟ್ಟು ಚಹಾ ಕೊಟ್ಟು ಅದಾಗಿಂದ ಇದನ್ನೆಲ್ಲ ರೆಡಿ ಮಾಡಿ ಎಲ್ಲರೂ ಕುಂತಾರೆ ನೋಡ್ರಿ. ಈಗ ಪೂಜೆಗೆ ಶುರು ಮಾಡ್ಕೋಬೇಕಿನ್ನು ಎಲ್ಲರೂ. ಪೂಜೆ ಸಂಬಂಧನ ಎಲ್ಲರೂ ಕಾಯಕತ್ತಾರ. ನಮ್ಮ ಖುಷಿ ನೋಡ್ರಿ, ಈಕೆ ಖುಷಿ, ಶ್ರೀಶೈಲ ಎಲ್ಲರದು ನಾಷ್ಟ ಆಯ್ತು. ನಾಷ್ಟ ಮಾಡ್ಕೊಂಡು ಕುಂತಾರೆ ಇವಾಗ. ಇನ್ನು ಶುರು ಮಾಡ್ಕೋಬೇಕು. ಆದ್ರೆ ಇವರು ವಸ್ತಿ ಇರ್ತಾರೆ ಅಂದ್ಕೊಂಡ್ವಿ ನಾವು, ನಮ್ಮ ಅತ್ತಿ ಅದು ಎಲ್ಲರೂ ಊರ್ಲಿಂದ ಬಂದವರೆಲ್ಲರೂ. ಆದರೆ ವಸ್ತಿ ಇರಲಿಲ್ಲ, ಅವರು ಬಡ ಹೋಗಕ್ಕೆ ಅವಸರ ಮಾಡಕತ್ರ. ಹೀಗಾಗಿ ನಾವು ಸ್ವಲ್ಪ ಹೌಸಲಿ ಅವ್ರಿಗೆ ಎಲ್ಲನೂ ರೆಡಿ ಮಾಡಿಕೊಡಕತ್ತೇವಿ. ಮಾದೇವಿದು ಇನ್ನೂ ಕೆಲಸ ಮುಗಿದಿಲ್ಲ. ಅಂದ್ರೆ ಅಡುಗೆದೆಲ್ಲ ಮುಗ್ದೈತಿ. ಆಕಿ ಲೋಬಾನ ಹಾಕ್ತಾರಲ್ಲ, ಲೋಬಾನ ಹಾಕಕ್ಕಂಥೇಳಿ ಕಿಚ್ಚು ತೆಗ್ಯಾಕತ್ತಿದ್ಲು. ಅಲ್ಲಿ ಬಂದು ಅಲ್ಲಿ
ಅಂದ್ರೆ ದೊಡ್ಡಪ್ಪ ಅವ್ರು ಪೂಜೆ ಮಾಡತ್ತಲ್ಲ ಅಲ್ಲಿ ಇಟ್ರ ಅಂದ್ರೆ ಎಲ್ಲರೂ ಧೂಪ ಹಾಕಿ ಪೂಜೆ ಮಾಡ್ತಾರೆ ಅಂದ್ರೆ ಆರತಿ ಮಾಡೋದು ಅಕ್ಕಿ ಕಾಳು ಹಾಕೋದು ಅದೆಲ್ಲ ಮಾಡ್ತಾರಲ್ಲ ಹೀಗಾಗಿ ಅದಕ್ಕೆ ರೆಡಿ ಮಾಡತ್ತಿದ್ಲಕ್ಕೆ. ಇನ್ನು ಪೂಜೆ ಆಗಿಲ್ರಿ. ಕಂಟು ಮಾಮ ಅನ್ನೋದ್ರ ಸುಮ್ಮನೆ ಕುಂಡ್ರಿಪ್ಪ. ಅಂಟಿ ಮಂಗಳಾರತಿ ಪಾರಕ್ ಬರ್ಲಿಲ್ಲ ನೋಡ್ರಿ. ಪಾರಕ್ಕ ಪಾರಕ್ಕ ಏ ಬರ್ರಿ ಅಪ್ಪಿ ಧೂಪ ಹಾಕಕ್ ಬರ್ರಿ. ಕರದೊಳಗಿಳಿಕೊಂಡು ಗುರವಿಗಿ ಬೆಳಗೋನು ಬಾ, ಗುರವಿಗಿ ಬೆಳಗೋನು ಬಾ, ಅವರ ಪಾದಕ್ಕೆ ಎರಗೋನು ಬಾ, ಕರ್ಪೂರದಾರುತಿ ಕರದೊಳಗಿಡಿಕೊಂಡು ಗುರವಿಗಿ ಬೆಳಗೋನು ಬಾ, ಅಂಗ ಚಂದದುವ ಗಂಧ ಕಸ್ತೂರುವ ಗೌರಿಶಿಲ್ನ ಸೋನು ಬಾ, ಕಲ್ಮೇಶ್ ಗೌರಿಶಿನ್ ಕರಿ ಸೋನು ಬಾ, ನಾವು ಚಂದಾಗಿ ನೋಡೋನು ಬಾ, ಕರ್ಪೂರದ ಗೌರಿಶಿನ್ನ ಪ್ರಣವನ್ನ ಕರೀರಿ. ಬೆಳಗೋನು ಬಾ, ಅವಶೇಕದ ಮಲ್ಲಿಗಿ ಪವಶೇಕದ ಕ್ಯಾದಿಗಿ ಸ್ವರ್ಗದರ ಸೋನು ಬಾ, ಈಶ್ವರಗದರ ಸೋನು ಬಾ, ನಾವು ಹರ್ಷದಿ ನೋಡೋನು ಬಾ, ಕರ್ಪೂರದಾರುತಿ ಕರದೊಳಗಿಳಿಕೊಂಡು ಗುರುವಿಗಿ ಬೆಳಗೋನು ಬಾ, ಗುರುವಿಕೊಂಡು ಗುರುವಿಗಿ ಬೆಳಗೋನು ಬಾ, ಪುರಾಣ ಕೇಳೋನು ಪುಸ್ತಕ ಓದೋನು ಪುರುಷರನ ನೆನೆಯೋನು ಬಾ, ಪುರುಷರನ ನೆನೆಯೋನು ಬಾ, ನಾವು ಹರುಷದಿ ನೋಡೋನು ಬಾ, ಕರ್ಪೂರದಾರುತಿ ಕರದೊಳಗಿಡಿಕೊಂಡು ಗುರುವಿಗಿ ಬೆಳಗೋನು ಬಾ, ಗುರುವಿಗಿ ಬೆಳಗೋನು ಬಾ, ಅವರ ಪಾದಕ್ಕೆ ಎರಗೋನು ಬಾ, ಕರ್ಪೂರದಾರುತಿ ಕರದೊಳಗಿಡಿಕೊಂಡು ಗುರುವಿಗಿ ಬೆಳಗೋನು ಬಾ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಕಾಳಿಗೆ ಸುತ್ತಲಿ ಕೀಳ ಮಧು ಎಂಬವರ ಕೂಳ ಕೈಟವರೆಂಬ ಸುರರುಗಳ ತಾಳಿ ಪುರುಷತ್ವವನ್ನು ಸೀಳುತ್ತಲಿ ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಅದನ್ನ ಕೇಳಿದ ನಿಮ್ಮ ಮಮ್ಮಿ ಯಾವತ್ತು ಬೈಕ್ ತಗೊಂಡು ಹೋಗಿ ಕರ್ಕೊಂಬಾರ್ಪ ಅಂತ ಹೇಳಿ ಸರಿಯಪ್ಪ. ನೀವು ಧೂಪ ಹಾಕಿದ್ರೇನೆ ಎಲ್ಲಿಗಿದ್ದಿ ನೀವು ಸ್ನೇಹ ಪುಟ್ಟ ಮಲೋನಿ ಬಂಗಾರ ಬಂಗಾರ ಮಿಲ್ಲಿದ ಈಕಿ ಬಂಗಾರ ಬಡ್ಡಿ ಬಂಗಾರ ಭಾಳ
ಬನ್ನಿ ಹೇಳಾಕಿದ್ದ ಕುರ್ಡ್ಯಾಗ ಇದ್ರಾಗ ಕುರ್ಡ್ಯಾಗ ಅಂತ ನೋಡ್ರಿ ಯಾವ್ದದು ಸಿಂಗಾಪುರ್ದಾಗ ಸ್ವಾಮಿ ಈ ಬಳಿಲಿ ಎಷ್ಟು ಬದಲ ಅಷ್ಟು ಹಾಕ್ಬೇಕಂತ ಯಾಕ್ರಿ ಆತ ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರೆ ನೋಡ್ರಿ. ವರ್ಷದ ತಿಥಿ ಆಗಲಿ ಅಥವಾ ತೀರ್ಕೊಂಡಾಗ 5ನೇ ದಿವಸಕ್ಕೆ ದಿನ ಮಾಡ್ತಾರಲ್ಲ ಅವಾಗಲಿ ಪ್ರತಿ ವರ್ಷವೂ ಮಾಡಿದ್ರೆ ಈ ರೀತಿ ಬಂಧು ಬಳಗದವ್ರನ್ನ ಕರೆಸಿ ಅವರು ತಿನ್ನುವಂಥ ಅಡುಗೆಗಳನ್ನೆಲ್ಲ ನೈವೇದ್ಯ ಮಾಡಿ ಈ ರೀತಿ ಪೂಜೆ ಮಾಡಿ ಆರತಿ ಬೆಳಗ್ಗೆ ಹಾಕಿ ಕಾಳು ಹಾಕಿ ಲೋಬಾನ ಹಾಕ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಹೆಚ್ಚಾಗಿ ಎಲ್ಲ ಕಡೆನೂ ಇದೇ ರೀತಿ ಐತಿ ಅಂಥೇಳಿ ನಾನು ಅಂದ್ಕೊಂಡನಿ. ಆಲ್ಮೋಸ್ಟ್ ನಮ್ಮ ಬಂಧು ಬಳಗದವ್ರು ಎಲ್ಲರೂ ಧೂಪ ಹಾಕಿ ಆರತಿ ಮಾಡಿದ್ರಿ. ಇವಾಗ ಇನ್ನು ಅಡ್ಗಿದು ಶುರುವಾತು ನೋಡ್ರಿ. ಊಟಕ್ಕೆ ಕುಂದ್ರಸೇವೆ ಎಲ್ಲರೂ ಊಟ ಮಾಡಾಕತ್ತಾರೆ ಎಲ್ಲರೂ. ಹೋಗಿ ಪರ್ಸನಾಗ ಇಲ್ಲಿ ಆಚೆ ಕಡೆ ಮನೆಗೆ ಹೋಗಿ ಅಪ್ಪು ಆಚೆ ಕಡೆ ಮನೆಗೆ ಹೋಲೆ ನಾಳೆ ಅಮ್ಮನಿಗೆ ಹೋಗಿ ಹೋಯ್ತಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು ನೋಡ್ರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.